ದುರ್ಗಮವಾದ ಅರಣ್ಯದಲ್ಲಿ ದಾರಿಯನ್ನು ಕಡಿದುಕೊಂಡೇ ಮುಂದೊತ್ತಬೇಕಾಗಿದ್ದಿತ್ತು. ದೈತ್ಯ ದೇಹದಂತೆ ಮಹೋನ್ನತವಾಗಿ ಬೆಳೆದಿದ್ದ ಮರಗಳು ಶಾಖೋಪಶಾಖೆಗಳಿಂದ ಕೂಡಿ ಸೂರ್ಯ ರಶ್ಮಿಯೇ ನೆಲದ ಮೇಲೆ ಬೀಳದಂತೆ ದಟ್ಟೈಸಿಕೊಂಡಿದ್ದವು. ಮುರಿದು ಬಿದ್ದಿದ್ದ ಮರಗಳನ್ನು ಹತ್ತಿ ಇಳಿದು ಕ್ರಮಿಸಲು ಅವರಿಗೆ ಬಹು ಪ್ರಯಾಸವಾಗುತ್ತಿತ್ತು. ಕ್ರೂರ ಮೃಗಗಳ ಗರ್ಜನೆಗಳು ಒಂದೊಂದೊಂದು ಮೀರಿಸುತ್ತಿದ್ದವು. ಹಾಗೆಯೇ ನದಿಯು ಕಾಣಸಿಕ್ಕಿದಂತೆ ಅದರ ಉಗಮ ಪ್ರದೇಶವನ್ನೇ ದೃಷ್ಟಿಯಲ್ಲಿಟ್ಟು ಮುಂದೆ ನಡೆದರು. ಪಂಚವಟಿಯು ಹೆಸರಿಗೆ ತಕ್ಕಂತೆಯೇ ವಟವೃಕ್ಷಗಳ ಸಂದೋಹದಿಂದಲೇ ಕೂಡಿ ಕಾಡಾಗಿ ಹೊಂದಿದ್ದಿತ್ತು. ಒಂದೊಂದು ಮರದ ಬೀಳಲುಗಳು ಅನೇಕ ಮರಗಳಂತೆಯೇ ಕೀಲಿಸಿಕೊಂಡಿದ್ದವು. ನೇರಾಗಿ ಯಾವ ಪ್ರಾಣಿಗೂ ಕ್ರಮಿಸಲು ಸಾಧ್ಯವಿರಲಿಲ್ಲ. ಬಳಸಿಕೊಂಡೇ ಹೋಗಬೇಕಾಗಿತ್ತು. ಆದರೆ ನದಿಯು ಹುಟ್ಟಿ ಹರಿಯುವ ಪ್ರದೇಶವದು ಬಹುದೂರದವರೆಗೂ ಪರಿಮಳವನ್ನು ಬೀರತಕ್ಕ ಹೂಗಿಡಗಳಿಂದಲೂ ನಾನಾ ಜಾತಿಯ ಹಣ್ಣಿನ ಮರಗಳಿಂದಲೂ ರಂಜಿಸುತ್ತಿತ್ತು. ಅಲ್ಲದೆ ನಾನಾ ಜಾತಿಯ ಗಡ್ಡೆಗಳು ಅಲ್ಲಿ ಯಥೇಚ್ಛವಾಗಿ ದೊರಕುತ್ತಿದ್ದವು. ಶ್ರೀರಾಮನು ಪತ್ನಿಯನ್ನೂ ತಮ್ಮನನ್ನೂ ಕೂಡಿಕೊಂಡು ಬಹಳ ಪ್ರಯಾಸವೇ ಆದರೂ ಬಂದು ಈ ಪಂಚವಟಿಯ ಪ್ರದೇಶವನ್ನು ಸೇರಿಕೊಂಡನು. ಅಲ್ಲೇ ಪರ್ಣಮಂದಿರವನ್ನು ಕಟ್ಟುವುದೆಂದು ಅವರು ನಿಶ್ಚಯಿಸಿಕೊಂಡರು. ಆ ಪ್ರದೇಶವು ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂತೆ ಕಂಡು ಸೀತೆಗೆ ಮೆಚ್ಚುಗೆಯಾಯಿತು. ಲಕ್ಷ್ಮಣನು ಒಳ್ಳೆಯ ಸ್ಥಳವನ್ನಾರಿಸಿ ಮರದ ತುಂಡುಗಳಿಂದಲೂ ಬಿದಿರಿನಿಂದಲೂ ಸುಯೋಗ್ಯವಾದ ಪರ್ಣಮಂದಿರವನ್ನು ರಚಿಸತೊಡಗಿದನು. ಶ್ರೀರಾಮನು ಸೀತೆಯು ಅವನಿಗೆ ನೆರವಾದರು. ಕೆಲವು ಕಾಲ ಅಲ್ಲೇ ಕಳೆಯಲು ನಿಶ್ಚಯಿಸಿಕೊಂಡ ಇವರು ಅದಕ್ಕೆ ತಕ್ಕಂತೆಯೇ ತಮ್ಮ ಕುಟೀರವನ್ನು ನಿರ್ಮಿಸಿಕೊಳ್ಳಬೇಕಾಗಿತ್ತು. ಆದುದರಿಂದ ಅದು ಪೂರ್ಣಗೊಳ್ಳಲು 4-6 ದಿವಸಗಳೇ ಹಿಡಿದವು. ಈವರೆಗೂ ರಾತ್ರಿ ನದೀ ತೀರದಲ್ಲಿ ಅವರು ವಿಶ್ರಾಂತಿ ಪಡೆಯುತ್ತಿದ್ದರು. ಶ್ರೀರಾಮನಿಗೂ ಸೀತೆಗೂ ಉಳಿದುಕೊಳ್ಳಲು ಸ್ವಲ್ಪ ದೊಡ್ಡದಾದ ಕುಟೀರವು ಅವರ ಬಳಿಯಲ್ಲಿಯೇ ಲಕ್ಷ್ಮಣನಿಗಾಗಿ ಚಿಕ್ಕದೊಂದು ಕುಟೀರವು ರೂಪುಗೊಂಡಿತು. ಗಟ್ಟಿಮುಟ್ಟಾದ ಬಿದಿರ ದಬ್ಬಗಳಿಂದಲೇ ಗೋಡೆಗಳು, ಮರದ ತೊಲೆಗೆಲ್ಲುಗಳಿಂದಲೇ ಮಾಡು, ಹೀಗೆ ಭದ್ರವಾಗಿಯೇ ಕುಟೀರಗಳು ನಿರ್ಮಾಣಗೊಂಡಿದ್ದವು. 2 ಪರ್ಣಶಾಲೆಗಳನ್ನು ಸುತ್ತುವರಿದು ಸ್ವಲ್ಪ ದೂರದಲ್ಲಿ ಮರದ ಗೆಲ್ಲುಗಳನ್ನು ನೆಟ್ಟು ಬಿದಿರ ಮುಳ್ಳನ್ನು ಹದೆಯಿಸಿ ಆವರಣವನ್ನು ರಚಿಸಿಕೊಂಡರು. ಒಳ್ಳೆಯ ಹೊತ್ತು ನೋಡಿ ವಾಸ್ತುಪೂಜೆಯನ್ನು ಪೂರೈಸಿ ಸೀತೆಯೊಂದಿಗೆ ಶ್ರೀರಾಮನು ತನ್ನ ಗುಡಿಸಲನ್ನು ಪ್ರವೇಶ ಮಾಡಿದನು. ಅನೇಕ ಹಣ್ಣುಗಳನ್ನು ಲಕ್ಷ್ಮಣನು ಆರಿಸಿ ತಂದಿದ್ದನು. ಆ ದಿನ ಅವುಗಳಲ್ಲೇ ಸ್ವಲ್ಪವನ್ನು ಬಲಿಯಿತ್ತು ಮಿಕ್ಕುದನ್ನು ಭುಂಜಿಸಿದರು. ಮರದ ಕೊರಡುಗಳನ್ನು ತಂದೊಟ್ಟಿ ದೊಡ್ಡ ಅಗ್ಗಿಷ್ಟಿಕೆಯನ್ನು ನಿರ್ಮಿಸಿಕೊಂಡರು. ಮುಂಜಾನೆ ನಿತ್ಯವೂ ಗೋದಾವರಿ ನದಿಯಲ್ಲಿ ಸ್ನಾನ, ಅನುಷ್ಠಾನ, ಆಮೇಲೆ ಆಹಾರ, ವನದಲ್ಲಿಯೋ ನದಿ ತೀರದಲ್ಲಿಯೋ ವಿಹಾರ. ಸಂಜೆಯಾದಾಗ ನದಿಯ ನೀರಿನಲ್ಲಿ ಕೈಕಾಲು ತೊಳೆದು ಅನುಷ್ಠಾನ ತೀರಿಸಿ ಅಗ್ನಿಯನ್ನು ಪ್ರದಕ್ಷಿಣೆ ಬಂದು ನಮಿಸಿ ಧ್ಯಾನ ಕರ್ಮಗಳು, ಆಮೇಲೆ ಆಹಾರ ಮತ್ತು ವಿಶ್ರಾಂತಿ. ಹೀಗೆ ಅವರ ದಿನಚರಿಯು ಸಾಗುತ್ತಿತ್ತು. ಸಾಧು ಪ್ರಾಣಿಗಳು ನೀರು ಕುಡಿಯಲು ಬರುತ್ತಿದ್ದವು. ಅವುಗಳನ್ನು ಪೀಡಿಸುವ ದುಷ್ಟಮೃಗಗಳು ಶ್ರೀರಾಮ ಲಕ್ಷ್ಮಣರ ಬಾಣಕ್ಕೆ ಆಹುತಿಯೂ ಆಗುತ್ತಿದ್ದವು. ಲಕ್ಷ್ಮಣನು ತಮ್ಮ ಕುಟೀರದ ಮುಂದುಗಡೆ ಉತ್ತಮವಾದ ಹೂವಿನ ತೋಟವನ್ನು ನಿರ್ಮಿಸಿದನು. ಬಳಿಯಲ್ಲಿಯೇ ಶ್ರೀರಾಮ ಸೀತೆಯರಿಗೆ ಕುಳಿತು ವಿವರಿಸಲು ಶಿಲಾಸನಗಳನ್ನು ಸಿದ್ಧಗೊಳಿಸಿದನು. ಅಂತೆಯೇ ಅಲ್ಲಿ ಬಾಳೆ, ಪೇರಳೆ ಮುಂತಾದ ಫಲವೃಕ್ಷಗಳನ್ನು ನೆಟ್ಟು ನೀರೆರೆದು ಬೆಳೆಸತೊಡಗಿದನು. ಅಲ್ಲದೆ ಕಾಡಿನ ಸಾಧು ಪ್ರಾಣಿಗಳು, ಜಿಂಕೆ ಮುಂತಾದವುಗಳಿಗೆ ನೀರು ಕುಡಿಯಲೆಂದು ಒಂದು ಅರವಟ್ಟಿಗೆಯನ್ನು ಕಟ್ಟಿದನು. ಸೀತೆಯು ತಮ್ಮ ಆಶ್ರಮದ ಮುಂಭಾಗದಲ್ಲಿ ನಿತ್ಯವೂ ವಿಚಿತ್ರವಾದ ರಂಗವಲ್ಲಿ ನಿಡುತ್ತಿದ್ದಳು. ಹಾಗೆಯೇ ಆಶ್ರಮದ ಹೊಸ್ತಿಲನ್ನು ತೊಳೆದು ಬಣ್ಣ ಹಾಕಿ ಹೂವಿಟ್ಟು ನಮಸ್ಕರಿಸುತ್ತಿದ್ದಳು. ಗಂಡನ ಜತೆಯಲ್ಲಿಯೂ ಮೈದುನನ ಜತೆಯಲ್ಲಿಯೂ ವಿವಿಧ ವೃತ್ತಾಂತಗಳನ್ನು ಚರ್ಚಿಸಿಕೊಳ್ಳುತ್ತಾ ಸಂತೋಷವಾಗಿ ಕಾಲ ಕಳೆಯುತ್ತಿದ್ದಳು. ಶ್ರೀರಾಮನು ತನ್ನ ಪತ್ನಿಯೊಂದಿಗೆ ತಮ್ಮನೊಂದಿಗೂ ಅವರಾರಿಗೂ ಬೇಸರವಾಗದಂತೆ ವಿಹಾರ, ಬೇಟೆ ಇವುಗಳಲ್ಲಿ ಅಡಿಗಡಿಗೆ ನಿರತನಾಗಿದ್ದನು. ಒಮ್ಮೊಮ್ಮೆ ನದಿಯಲ್ಲಿಳಿದು ತನ್ನ ಅರ್ಧಾಂಗಿಯೊಂದಿಗೆ ನೀರಾಟವನ್ನೂ ಆಡುತ್ತಿದ್ದನು. ಒಟ್ಟಿನಲ್ಲಿ ಆ ಮೂವರು ಮನಸ್ಸಿಗೆ ನೆಮ್ಮದಿಯಾಗಿ ರಮ್ಯವಾದ ವನಪ್ರದೇಶದಲ್ಲಿ ಸಂತೋಷದಿಂದ ಕಾಲ ಕಳೆಯುತ್ತಿದ್ದರು. ಈ ಮಧ್ಯೆ ಒಂದು ದಿನ ಜಟಾಯು ಎಂಬ ದೊಡ್ಡ ಪಕ್ಷಿಯೊಂದು ಬಂದು ಶ್ರೀರಾಮನನ್ನು ಕಂಡು ವಿನಯದಿಂದ ಮಾತಾಡಿ ಇವರ ವಿಚಾರವನ್ನೆಲ್ಲ ಕೇಳಿ ತಿಳಿದು ವ್ಯಸನಪಟ್ಟಿತು. ಆದರೂ ತಾನು ದಶರಥನ ಆತ್ಮೀಯನೆಂದು ನಿತ್ಯವೂ ಬೇಕಾದ ಸಹಾಯವನ್ನು ನೀಡಬಲ್ಲೆನೆಂದು ನಿವೇದಿಸಿಕೊಂಡಿತು. ಶ್ರೀರಾಮನು ಅದರ ನಯವಿನಯಾದಿ ಸದ್ಗುಣಗಳನ್ನು ಕಂಡು ಅದರೊಂದಿಗೆ ಸ್ನೇಹವನ್ನೇ ಬೆಳೆಸಿಕೊಳ್ಳುತ್ತಿದ್ದನು. ಅಂತೆಯೇ ಆ ಪ್ರದೇಶದ ರಾಕ್ಷಸರ ಕುರಿತಾದ ವಾರ್ತೆಗಳನ್ನು ಅದರ ಮೂಲಕ ತಿಳಿದುಕೊಳ್ಳುತ್ತಿದ್ದನು. ಕೆಲವೇ ದಿವಸಗಳಲ್ಲಿ ಜಟಾಯುವಿಗೂ ಸೀತಾರಾಮ ಲಕ್ಷ್ಮಣರಿಗೂ ಬಹಳ ಅನ್ಯೋನ್ಯತೆಯೇ ಬೆಳೆಯಿತು.
ದೇಶಾಂತರದಲ್ಲಿ ತಮ್ಮ ತಂದೆಯ ಆಪ್ತನೊಬ್ಬನು ತಾನಾಗಿ ದೊರಕಿದುದರಿಂದ ಶ್ರೀರಾಮನಿಗೆ ಅದು ಉತ್ತಮವೇ ಆಯಿತೆಂದು ಕಂಡಿತು. ಹಾಗೆಯೇ ಜಟಾಯುವು ಕೂಡ ಶ್ರೀರಾಮನ ಧರ್ಮಬುದ್ಧಿಗಾಗಿ ಮೆಚ್ಚಿಕೊಂಡು ಮಕ್ಕಳಿಲ್ಲದೆ ದಶರಥನು ಬಹುಕಾಲ ಹಾಗೆಯೇ ಕೊರಗುತ್ತಿದ್ದರೂ ಕೊನೆಗೆ ಇಂತಹ ಧರ್ಮಾತ್ಮರಾದ ಮಕ್ಕಳನ್ನೇ ಪಡೆದನಲ್ಲ, ಮೇಲಾಗಿ ಇಂತಹವನ ಸಹವಾಸವು ತನಗೆ ಪ್ರಾಪ್ತಿಸಿತಲ್ಲ ಎಂದು ಸಂತಸಪಡುತ್ತಿದ್ದನು. ತನ್ನವರಾರೂ ಬಳಿಯಲಿಲ್ಲದ ವೃದ್ಧನಾದ ಜಟಾಯುವು ಈ ಮೂವರು ತನ್ನವರಂತಲೇ ಭಾವಿಸಿ ಅವರ ಯೋಗಕ್ಷೇಮಗಳನ್ನೇ ಆರ್ನಿಶವೂ ಚಿಂತಿಸುತ್ತಿದ್ದನು. ಅಲ್ಲೇ ಸ್ವಲ್ಪ ದೂರದ ವೃಕ್ಷಶಾಖೆಯ ಮಧ್ಯೆ ಅವನ ನಿವಾಸವಾಗಿತ್ತು. ಒಮ್ಮೊಮ್ಮೆ ಶ್ರೀರಾಮ ಲಕ್ಷ್ಮಣರು ಬೇಟೆಯಾಡಿ ಮೃಗವನ್ನು ತಂದು ಜಟಾಯುವಿಗೆ ನೀಡುತ್ತಿದ್ದರು. ಒಮ್ಮೊಮ್ಮೆ ಅವರು ಉತ್ತಮವಾದ ಹಣ್ಣುಗಳನ್ನು ದೂರದಿಂದ ತಂದು ಇವರಿಗೆ ಈಯುತ್ತಿದ್ದನು. ಜಟಾಯು ಪಕ್ಷಿಯಾಗಿದ್ದು ಮನುಷ್ಯರಂತೆ ಮಾತಾಡುವುದನ್ನು ಎಣಿಸಿಕೊಂಡ ಬಹುದಿನಗಳಿಂದ ಸೀತೆಯು ಆಶ್ಚರ್ಯಭರಿತಲಾಗಿದ್ದಳು. ಒಂದು ದಿನ ಅದೇ ಉದ್ವೇಗವು ಮೇರೆ ಮೀರಿ ತನ್ನರಸನಲ್ಲಿ ಆ ಕುರಿತು ಪ್ರಸ್ತಾಪಿಸಿಯೇ ಬಿಟ್ಟಳು. ಶ್ರೀರಾಮನು, ಸೀತಾ, ಪಂಜರದ ಗಿಳಿಯು ನಮ್ಮ ಭಾಷೆಯನ್ನು ಕಲಿತುಕೊಳ್ಳುವುದಿಲ್ಲವೇ? ಇವನು ಮನುಷ್ಯರ ಸ್ನೇಹ ಸಂಪರ್ಕಗಳಿಂದ ಅದನ್ನು ಕಲಿತುಕೊಂಡನು. ಮಾತ್ರವಲ್ಲ, ಈ ವೃದ್ಧನು ಇಂದು ನಿನ್ನೆಯವನಲ್ಲ. ಮನುಷ್ಯರೇ ಭಾಷೆಯನ್ನು ಕಂಡುಕೊಂಡ ಬಳಸಿಕೊಳ್ಳುವುದಕ್ಕೆ ಮೊದಲೇ ಹುಟ್ಟಿದವನು. ಇವನ ತಂದೆಯಾದ ಅರುಣನು ಸೂರ್ಯನ ಸಾರಥಿಯು, ಚಿಕ್ಕಪ್ಪನಾದ ಗರುಡನು ಮಹಾವಿಷ್ಣುವಿನ ವಾಹನ. ಮನುಷ್ಯರ ಬುದ್ಧಿಶಕ್ತಿಯನ್ನೇ ವಿವರ್ತಿಸತಕ್ಕ ಸೂರ್ಯದೇವನ ಸಾರಥಿಯ ಮಗನು ಮನುಷ್ಯರ ಭಾಷೆಯನ್ನು ಕಲಿತುಕೊಳ್ಳಲಾರನೆ? ಅವಶ್ಯವಿದ್ದಾಗಲೇ ಮನುಷ್ಯನು ಇವನಿಗೂ ನಮ್ಮ ಮಾತು ಬರುವುದರಿಂದ, ಮೇಲಾಗಿ ಸದ್ಬುದ್ಧಿ ಇರುವುದರಿಂದ ಸಜ್ಜನನೊಬ್ಬನ ನೆರವು ತಾನಾಗಿ ನಮಗೆ ದೊರಕುವಂತಾಯಿತು ಎಂದು ನುಡಿದನು. ಪಂಚವಟಿಯ ವನಪ್ರದೇಶವು ಸರ್ವ ವಿಧದಿಂದಲೂ ಸೀತಾರಾಮಲಕ್ಷ್ಮಣರಿಗೆ ನಿತ್ಯವೂ ನವನವೋನ್ಮಿಲಿತವಾದ ಆನಂದವನ್ನೇ ಕರುಣಿಸುತ್ತಿತ್ತು. ಹಾಗೆಯೇ ಶ್ರೀರಾಮನ ಸಾನ್ನಿಧ್ಯದಿಂದ ಈ ವನಶ್ರೀಯು ನಿತ್ಯ ಸಂತೋಷ ಕಾರಣವಾಗಿ ರಂಜಿಸುತ್ತಿತ್ತು. ವಿ ಎನ್ ಭಾಗವತ್ ಬರ್ಕೊಳ್ಳಿ.